ಲಕ್ಷಗಳ ಸಂಬಳ ಪಡೆಯುವ ನೌಕರರಿಂದ ಕೋಟಿಗಳ ವಕೀಲರು ಡಿಸಿಸಿ ಬ್ಯಾಂಕ್ ಹಗರಣದ ಹಿಂದೆ ಯಾರಿದ್ದಾರೆ? ಚಿಂತಾಮಣಿ ತಾಲೂಕಿನ ಡಿಸಿಸಿ ಬ್ಯಾಂಕ್ ಶಾಖೆಗೆ ಒಳಪಡುವ ಅಂಕಲಮಡುಗು, ಬೊಮ್ಮೆಪಲ್ಲಿ, ಭೂಮಿಶೆಟ್ಟಿಹಳ್ಳಿ, ಯನಮಾಲಪಾಡಿ ಮತ್ತು ನಂದನಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮಹಿಳಾ ಸ್ವಸಹಾಯ ಗುಂಪುಗಳ ಸಾಲ ವಿತರಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಹುದೊಡ್ಡ ಅಕ್ರಮ ನಡೆದಿದೆ ಎಂದು ಬಿಜೆಪಿ ಮಾಜಿ ರಾಜ್ಯ ಕಾರ್ಯದರ್ಶಿ ಹಾಗೂ ದೂರುದಾರರಾದ ಪ್ರತಾಪ್ ಕುಮಾರ್ ಟಿಎಸ್ ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣದ ಹಿನ್ನೆಲೆ ಹಾಗೂ ನ್ಯಾಯಾಲಯದ ನಡಾವಳಿಗಳನ್ನು ಹಂಚಿಕೊಂಡರು. ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕರು, ಮೇಲ್ವಿಚಾರಕರು, ಮಾಜಿ ಅಧ್ಯಕ್ಷರು ಹಾಗೂ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶಾಮೀಲಾಗಿ ಮಹಿಳಾ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಬೇನಾಮಿ ಸಾಲ ಪಡೆದು ವೈಯಕ್ತಿಕ ಬಳಕೆಗೆ ಉಪಯೋಗಿಸಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಟ್ಲಹಳ್ಳಿ, ಕೆಂಚರ್ಲಹಳ್ಳಿ, ಚಿಂತಾಮಣಿ ಗ್ರಾಮಾಂತರ ಹಾಗೂ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 7 ಎಫ್ಐಆರ್ಗಳು ದಾಖಲಾಗಿದ್ದವು. ಈ ಅಕ್ರಮದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿತ್ತು. ಆರಂಭದಲ್ಲಿ ಆರೋಪಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದರೂ ಸುದೀರ್ಘವಾದ ವಿವಾದದ ನಂತರ ಹೈಕೋರ್ಟ್ ಆ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆಗೆ ಹಸಿರು ನಿಶಾನೆ ನೀಡಿತ್ತು. ಸಿಐಡಿ ತನಿಖೆಗೆ ಸಹಕರಿಸದ ಮತ್ತು ಅಗತ್ಯ ದಾಖಲೆಗಳನ್ನು ನೀಡದ ಆರೋಪಿಗಳು ಇದೀಗ ಸುಪ್ರೀಂ ಕೋರ್ಟ್ಗೆ ತೆರಳಿ ತಡೆಯಾಜ್ಞೆ ತಂದಿದ್ದಾರೆ. ಚಿಂತಾಮಣಿಯ ಗ್ರಾಮೀಣ ಭಾಗದ ಸಹಕಾರ ಸಂಘಗಳಲ್ಲಿ ಕೇವಲ 15,000ದಿಂದ 30,000 ರೂಪಾಯಿ ಸಂಬಳ ಪಡೆಯುವ ನೌಕರರು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಲು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಹಿರಿಯ ವಕೀಲರನ್ನು ನೇಮಿಸಿಕೊಂಡಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಕೋಟ್ಯಾಂತರ ರೂಪಾಯಿ ವೆಚ್ಚದ ಹಿಂದೆ ದೊಡ್ಡ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ದೂರುದಾರರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಕ್ರಮಗಳನ್ನು ಮುಚ್ಚಿಹಾಕಲು ಮತ್ತು ತನಿಖೆಯಿಂದ ತಪ್ಪಿಸಿಕೊಳ್ಳಲು ಈ ರೀತಿ ತಡೆಯಾಜ್ಞೆ ತರಲಾಗಿದ್ದು, ಸುಪ್ರೀಂ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿಯೂ ಸಮರ್ಥವಾಗಿ ವಾದ ಮಂಡಿಸಿ ತಡೆಯಾಜ್ಞೆಯನ್ನು ವಜಾಗೊಳಿಸಿ ಸಿಐಡಿ ತನಿಖೆ ಮುಂದುವರಿಸುವಂತೆ ನೋಡಿಕೊಳ್ಳಲಾಗುವುದು ಹಾಗೂ ಬಡ ಮಹಿಳೆಯರಿಗೆ, ರೈತರಿಗೆ ನ್ಯಾಯ ಸಿಗುವವರೆಗೆ ಮತ್ತು ಡಿಸಿಸಿ ಬ್ಯಾಂಕ್ ಅನ್ನು ರಕ್ಷಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದು ಎಂದು ಪ್ರತಾಪ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವ್ಯವಹಾರ ಮಾಡಿದರೆ ಅವ್ರು ಖರ್ಚು ಮಾಡ್ಬೋದು. ನಾವು ಸತ್ಯದ ಪರ ಹೋರಾಟ ಮಾಡಿದ್ರೆ ನಾವು ಸಹ ಇವಾಗ ಅದಕ್ಕೆ ಅವ್ರಿಗೆ ಹೋದಾಗ ನಾವು ಡೆಲ್ಲಿಗೆ ಹೋಗಬೇಕು ಮತ್ತು ಅದನ್ನು ವ್ಯವಹಾರದ ಒಂದೊಂದು ಲಾಯರ್ ನೀಡಬೇಕು. ಡೆಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಅಂದರೆ ತಮಾಷೆ ಅಲ್ಲ, ತುಂಬ ಖರ್ಚಾಗುತ್ತೆ. ಇವೆಲ್ಲವನ್ನು ನಾವು ಮಾಡಬೇಕು. ನಮ್ಮದೇನಂತಂದರೆ ಇವತ್ತೆಲ್ಲ ನಾಳೆ ರೈತರ ದುಡ್ಡು ಸಂದಾಯ ಆಗಲಿ, ಆ ಜನಗಳಿಗೆ ಹೋಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಹೊರತು ಯಾವುದೇ ರೀತಿಯಾದಂಥ ಯಾರನ್ನ ದ್ವೇಷ ಅಲ್ಲ. ಸಂಸ್ಥೆಗಳು ಉಳಿಬೇಕು, ಯಾವುದು ರೈತರ ಸಂಸ್ಥೆ ಏನಿದೆ ಅದು ಉಳಿಬೇಕು ಅನ್ನೋಂಥ ಏಕ ಉದ್ದೇಶದಿಂದ ನಾವು ಮಾಡ್ತಾರೆ. ಚಿಂತಾಮಣಿ ತಾಲೂಕಿನ ಲಾಸ್ಟ್ ಟೈಮ್ ನಾವು ಡಿಸಿಸಿ ಬ್ಯಾಂಕಲ್ಲಿ ಅವ್ಯವಹಾರ ಆಗಿತ್ತು. ಅದು ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಿಂದ ಆದಂಥ ಅವ್ಯವಹಾರದ ಒಂದು ತನಿಖೆ ಭಾಗವಾಗಿ ಸಿಐಡಿ ಅವರು ಬಂದಿದ್ದರು. ಸಿಐಡಿ ಅವರು ತನಿಖೆ ಮಾಡೋಕ್ಕೆ ಮುಂಚೆನೂ ಏನಾಗಿತ್ತು ಅಂತಂದರೆ ಅದನ್ನು ಹೈಕೋರ್ಟಲ್ಲಿ ಸ್ಟೇ ಮಾಡಿದರು. ಕೆಲವು ಸೆಕ್ರೆಟ್ರಿಗಳೋಗಿ ನಮ್ಮ ಏನು ಗ್ರಾಮೀಣ ಮಟ್ಟದಲ್ಲಿರೋಂಥ ಫ್ಯಾಕ್ಟ್ ಸೊಸೈಟಿಗಳ ಸೆಕ್ರೆಟ್ರಿಗಳೋಗಿ ಸ್ಟೇ ಮಾಡಿದರು. ಆ ಸ್ಟೇ ಮಾಡಿದ್ದಂಥದ್ದನ್ನು ನಾವು ಹೈಕೋರ್ಟಲ್ಲಿ ವೆಕೇಟ್ ಮಾಡಿದ್ವಿ. ಹೈಕೋರ್ಟಲ್ಲಿ ವೆಕೇಟ್ ಆದ ನಂತರ COD ಅವರು ತನಿಖೆಯನ್ನು ಪ್ರಾರಂಭಿಸಿದರು. ಒಳ್ಳೆಯ ಹಂತದಲ್ಲಿ ತನಿಖೆ ಮುಂದುವರಿತಾ ಇತ್ತು. ಮುಂದುವರಿಯುವಂಥ ಸಮಯದಲ್ಲಿ ಆ ಸೆಕ್ರೆಟ್ರಿಗಳಿಗೆ ಏನು ಅವ್ಯವಹಾರ ಆಗಿದೆಯತ್ತಲ್ಲ, ಆ ಅವ್ಯವಹಾರ ಆಗಿದ್ದಂಥ ಸ್ಟೇಟ್ಮೆಂಟ್ಸು ಮತ್ತು ದಾಖಲೆಗಳನ್ನು ಕೊಡಿ ಅಂತಂದಾಗ ಇವತ್ತು ದಾಖಲೆಗಳನ್ನು ಪೂರೈಸೋದು ವಿಫಲರಾದರು. ಮತ್ತು ಅದನ್ನು ಎಲ್ಲಿ ತನಿಖೆಯಲ್ಲಿ ತಾವು ತಪ್ಪಿತಸ್ಥರು ಅಂತ ಸಾಬೀತಾಗುವಂಥ ಸಾಧ್ಯತೆ ಇತ್ತು. ಅದರಿಂದಾಗಿ ಹೋಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಅಂತಂದಾಗ ಸುಪ್ರೀಂ ಕೋರ್ಟ್ ಅಂತಂದರೆ ನವದೆಹಲಿಗೆ ಹೋಗ್ಬಿಟ್ಟು ಒಂದು ಕುಗ್ರಾಮಗಳಲ್ಲಿರುವಂಥ ನಂದಿಗಾನಹಳ್ಳಿ ಇರ್ಬೋದು, ಇಲ್ಲ ಬೊಮ್ಮೆಪಲ್ಲಿ ಇರ್ಬೋದು, ಅಂಕಲ್ಮಡುಗು ಇರ್ಬೋದು, ಕುರ್ಬೂರ್ ಇರ್ಬೋದು, ಈ ಥರದ ಸೊಸೈಟಿಗಳವರು ಹೋಗಿ ತರ್ತಾರೆ ಅಂತಂದಾಗ ಡೆಲ್ಲಿಗೆ ಹೋಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ತರಬೇಕು ಅಂತ. ಯಾಕಂತಂದರೆ CID ಅವ್ರು ಕೇಳಿದಂಥ ದಾಖಲೆಗಳು ಕೊಟ್ಟಿದ್ರೆ ಸತ್ಯಾಸತ್ಯತೆ ಇಲ್ಲೇ ಇದಾಗ್ತಾಯಿತ್ತು. ಆದರೆ ಅದನ್ನು ಮಾಡದೆ ಏನು ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಹೋಗಿ ಸ್ಟೇ ತರುವಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಗೆ ಡೆಲ್ಲಿಗೆ ಹೋಗಿ ಸ್ಟೇ ತರಬೇಕಂತಂದರೆ ಸಾಮಾನ್ಯ ಮಾತಲ್ಲ.